ಕ್ರಿಯೇಟಿನ್ ಅಂತ ಹೇಳಿ ಹೆಸರು ಕೊಟ್ಟೈತಿ. ಏನಿದು ಕ್ರಿಯೇಟಿನ? ಈ ಕ್ರಿಯೇಟಿನ ಯೂಸ್ ಮಾಡ್ಬೇಕಂತ ಹೇಳಿ ನಾ ತಗೊಂಡ್ ಬಂದೀನಿ. ಇವತ್ ಅಮೆಝಾನ್ ನಾಗ ಆರ್ಡರ್ ಮಾಡೀನಿ. ಇವತ್ ನನ್ ಪ್ರಾಡಕ್ಟ್ ಬಂದೈತಿ. ನಮಸ್ಕಾರ ರೀ ಎಲ್ಲಾ ಸಾವ್ಕಾರ್ ಮಂದಿಗೆ. ಇವತ್ತ ನಾ ಏನ್ ಹೇಳಕ್ ಬಂದೀನಿ ಅಂತಂದ್ರ, ನಾನ 75 ಹಾರ್ಟ್ ಚಾಲೆಂಜ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಆನ್ಲೈನ್ ಇಂದ ಕ್ರಿಯೇಟಿನ್ ತರ್ಸೀನಿ. ಏನಿದು ಕ್ರಿಯೇಟಿನ್? ಜಿಮ್ಮಿಗೆ ಹೋಗೋರು, ಫಿಟ್ನೆಸ್ ಇಂಡಸ್ಟ್ರಿ ಒಳಗ ಇದು ಕ್ರಿಯೇಟಿನ್ ಅಂತ ಹೇಳಿ ಬಾಳ ಹೆಸರು ವಾಸಿಯಾಗೈತಿ. ಏನದು ಕ್ರಿಯೇಟಿನ್ ಬಗ್ಗೆ ಅದನ್ನ ಅನ್ಬಾಕ್ಸಿಂಗ್ ಮಾಡೋನ್ ಬರ್ರಿ. ಅಮೆಝಾನ್ ಇಂದ ಇವತ್ತ ಕ್ರಿಯೇಟಿನ್ ಆರ್ಡರ್ ಮಾಡಿದ್ದ ಬಂದೈತಿ. ಇದರ ಪ್ರೈಸ್ ಬಂದ್ಬಿಟ್ಟು 550 ತನ ನಿಮಗ್ ಬೀಳ್ತೈತಿ ಅರೌಂಡ್ ಡಿಸ್ಕೌಂಟ್ ಆಗಿ. ಇದ್ರ ಬಗ್ಗೆ ಏನೈತಿ ನೋಡೋನ್ ಬರ್ರಿ. ಇದು ಕ್ರಿಯೇಟಿನ್ ಮೋನೋಹೈಡ್ರೇಟ್ ಅಂತ ಹೇಳಿ. ಇದ್ರ ಬಗ್ಗೆ ಮಂದಿ ಏನ್ ತಪ್ಪು ತಿಳ್ಕೊಂಡಾರತ್ತಂದ್ರ, ಹೇರ್ ಫಾಲ್ ಆಕೈತಿ, ಕಿಡ್ನಿ ಸ್ಟೋನ್ ಆಕೈತಿ, ಪಿಂಪಲ್ಸ್ ಆಕೈತಿ. ಇದರಿಂದ ಯಾವ್ದೇ ಪ್ರಾಬ್ಲಮ್ ಆಗಲ್ಲ. ಯಾಕಂತಂದ್ರ ಇದು ಬಿಗ್ನರ್ಸ್ ಯಾರ್ಯಾರು ಜಿಮ್ಮಿಗೆ ಹೋಗ್ತೀರಿ ಅದನ್ನ ಯೂಸ್ ಮಾಡಿದ್ರಂದ್ರ ಭಾರಿ ಜಲ್ದಿ ರಿಸಲ್ಟ್ ಸಿಗ್ತೈತಿ. ಕ್ರಿಯೇಟಿನ್ ಮೋನೋಹೈಡ್ರೇಟ್ ಒಂದು ಕಂಪ್ಲೀಟ್ ನ್ಯಾಚುರಲ್ ಸಪ್ಲಿಮೆಂಟ್ ಐತಿ. ಇದನ್ನ ನೀರೊಳಗಾದ್ರೂ ತಗೋರಿ, ಪ್ರೋಟೀನ್ ಒಳಗೆ ಮಿಕ್ಸ್ ಮಾಡಿ ಆದ್ರೂ ತಗೋರಿ. ನನ್ನ ಕಡೆ ಪ್ರೋಟೀನ್ ಇಲ್ಲ, ನಾನು ನೀರೊಳಗೆ ತಗೋತೀನಿ. ಡೈಲಿ ಇದನ್ನ 3 to 5 ಗ್ರಾಮ್ಸ್ ಅಷ್ಟೇ ತಗೋಬೇಕು. ಇದು ನಮ್ಮ ATP ಲೆವೆಲ್ ಅನ್ನ ಹೆಚ್ಚು ಮಾಡ್ತೈತಿ. ವರ್ಕೌಟ್ ಪೋಸ್ಟ್ ವರ್ಕೌಟ್ ತಗೋಬಹುದು. ಯಾವ ಟೈಮ್ ಬೆಸ್ಟ್ ಅನಿಸ್ತೈತಿ ಆ ಟೈಮ್ ಇದನ್ನ ವರ್ಕೌಟ್ ಒಳಗ ತಗೊಂಡ್ರಂದ್ರ ಭಾರಿ ಬೆಸ್ಟ್. ಇದರ ಬೆನಿಫಿಟ್ಸ್ ಏನಂತಂದ್ರ, ನಮ್ ಮಸಲ್ ಒಳಗ ನೀರ್ ಹೋಲ್ಡ್ ಮಾಡ್ತಿರ್ತೈತಿ. ಡೈಲಿ 4 ರಿಂದ 5 ಲೀಟರ್ ವಾಟರ್ ನಾವು ಕುಡಿಲೇಬೇಕು. ಇದು ಅವಾಗೆ ವರ್ಕ್ ಜಾಸ್ತಿ ಆಕೈತಿ.